ನಿನ್ನೆ ಭಾನುವಾರ ಶಾಲೆಗೆ ರಜೆ ಇತ್ತಲ್ಲವೇ? ಅವರೆಲ್ಲರೂ ಬೆಳಿಗ್ಗೆ ಆಟವಾಡಲು ಹೋಗಿದ್ದರು. ಮಧ್ಯಾಹ್ನದವರೆಗೆ ಆಟವಾಡಿದ ನಂತರ ಸಿಕ್ಕೆಯನ್ನು ಕಾಣಲಾರದೆ ಊರಿನ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಲು ಹೋಗಿದ್ದರು. ಪರಿಮಾಣವಾಗಿ ಅವರ ಮಹಿಳೆ ಎಲ್ಲ ತರಹದ ತೊಡುಗೆಗಳು ವಿಪರೀತಗಳಿಗೆ ಪ್ರಾರಂಭವಾಯಿತು. ನೋವು ತಾಳಲಾರದೆ ದಂಡೆಯಲ್ಲಿ ಬಿದ್ದು ಹೊರಳಾಡುತ್ತಿದ್ದರು. ನರಳಾಡಿಕೊಂಡು ಯಾರು ದಾರಿ ಹೋಗುವವರನ್ನು ಎತ್ತಿಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದರು. ಅವರ ಆರೋಗ್ಯ ತೀವ್ರವಾಗಿತ್ತು. ಮಕ್ಕಳು ಆಸ್ಪತ್ರೆಗೆ ಬರುತ್ತಾರೆ. ವೈದ್ಯರು ಪರೀಕ್ಷಾ ಕೊಠಡಿಯಿಂದ ಹೊರಬರುತ್ತಾರೆ. ಇನ್ನು ಏನು ಹೇಳುವುದಿಲ್ಲ ಮಕ್ಕಳೇ, ಆದರೆ ಚಿಂತೆಗೆ ಕಾರಣವಿಲ್ಲ ಅಂತ ತೋರುತ್ತದೆ. ಅವರಿಗೆ ಏನಾಗಿತ್ತು ಡಾಕ್ಟರ್? ಅವರಿಗೆ ನದಿಯ ನೀರಿನ ಮಾಲಿನ್ಯದ ಸೋಂಕು ತಗುಲಿದೆ. ಪರಿಣಾಮವಾಗಿ ಹೃದಯದಲ್ಲಿ ಗುಳ್ಳೆಗಳಿವೆ. ಗುಳಿಗೆ ತಿಳಿಯಲಾರದೆ ಮುಚ್ಚಿ ಹೋಗಿದ್ದಾರೆ. ಅವರ ಜೀವಕ್ಕೆ ಏನಾಗಬೇಕಿಲ್ಲ ತಾನೆ? ಚಿಂತಿಸಬೇಡಿ ಮಕ್ಕಳೇ, ಸಕಾಲದಲ್ಲಿ ಆಸ್ಪತ್ರೆಗೆ ಬಂದ ಕಾರಣ ಚಿಕಿತ್ಸೆ ನೀಡಿದ್ದೇವೆ. ನಾವು ಅವರನ್ನು ನೋಡಬಹುದೇ? ಈಗ ಬೇಡ ಮಕ್ಕಳೇ, ಸಂಜೆ ಬನ್ನಿ. ವೈದ್ಯರು ಹೇಳಿದ ಮಾತುಗಳನ್ನು ಕೇಳಿದ ಮಕ್ಕಳು ನದಿಯ ದಂಡೆಗೆ ಬರುತ್ತಾರೆ. ಈ ನದಿಯ ನೀರು ಎಷ್ಟೊಂದು ಕೊರಗಾಗಿದೆ. ಅಪ್ಪ, ಈ ಕೆಟ್ಟ ನೀರಿನ ಹೊಡೆಯುತ್ತಿದೆ. ಸೆಕೆ ತಡೆಯಲು ಆಗಲಿಲ್ಲ. ಏನು ಇದು? ಒಳ್ಳೆಯ ಒಳ್ಳೆ ನದಿಯಿಂದ ನಡೆದು ಜೀವಿಸುವುದಕ್ಕೆ ಅಪಾಯಕಾರಿ. ಮಕ್ಕಳು ನದಿಯ ಬಗ್ಗೆ ತಾತಾಸ್ತ್ರವಾಗಿ ಮಾತನಾಡುತ್ತಾ ನಿರ್ವಹಿಸತೊಡಗುತ್ತಾರೆ. ಇದಕ್ಕಿದ್ದಂತೆ ಹೊಳೆ ಹೆಸರಿನಿಂದ ಕೂಡಿದ ಜಲದೇವತೆ ನೀರಿನ ಮಧ್ಯದಿಂದ ದೂತನೆ ಪ್ರತ್ಯಕ್ಷಳಾಗುತ್ತಾಳೆ. ಮಕ್ಕಳೆಲ್ಲ ಭಯಪಡುತ್ತಾರೆ. ಯಾರು ಎಷ್ಟೊಂದು ಅಸಹ್ಯವಾಗಿದ್ದಾರೆ? ನಾನು ಜಲದೇವತೆ ಮಕ್ಕಳೇ. ಜಲದೇವತೆ ಅಂದರೆ ನೀರುತ್ತಾಳೆ. ನಿಮ್ಮನ್ನು ನೋಡಿ ನಮಗೆ ಅಸಹ್ಯವಾಗುತ್ತದೆ. ನನ್ನನ್ನು ನೋಡಿ ನೀವೇಕೆ ಅಸಹ್ಯ ಪಟ್ಟುಕೊಳ್ಳುತ್ತಿದ್ದೀರಿ? ನನ್ನಿಂದ ನೀವು ಹಲವು ಪ್ರಯೋಜನ ಪಡೆದಿಲ್ಲವೇ? ಎಲ್ಲ ಸರಿ, ಆದರೆ ಈಗ ನೀನು ಕಲುಷಿತಗೊಂಡಿರುವೆ. ನಿನ್ನ ನೀರನ್ನು ಕುಡಿಯಬಾರದಂತೆ, ನಿನ್ನಲ್ಲಿ ಸ್ನಾನ ಮಾಡಬಾರದಂತೆ ವೈದ್ಯರು ನಮಗೆ ಈ ವಿಚಾರ ತಿಳಿಸಿದ್ದಾರೆ. ಅಲ್ಲದೆ ನಮ್ಮ ಗೆಳೆಯ ಗೆಳತಿಯರು ನಿನ್ನಲ್ಲಿ ಸ್ನಾನ ಮಾಡಿ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ್ದಾರೆ. ಇದಕ್ಕೆಲ್ಲ ಕಾರಣ ನಾನಲ್ಲ, ನಾವೇ. ನೀವು ಅಂದರೆ ನಿಮ್ಮವರು. ನಮ್ಮವರನ್ನು ಶುದ್ಧವಾಗಿ ಇರಬೇಕೆಂದು ತಾಕೀತು ನಿನ್ನಿಂದ ನಮಗೀಗ ಉಳಿಗಾರವಿಲ್ಲ. ಇಲ್ಲ ಮಕ್ಕಳೇ, ನೀವು ನನ್ನ ಬಗ್ಗೆ ತಪ್ಪು ತಿಳಿದಿದ್ದೀರಿ. ನನ್ನ ಮಾತುಗಳನ್ನು ಕೇಳಿ. ಪರಿಶುದ್ಧರಾಗಿ ಹರಿಯುವ ನನ್ನನ್ನು ಕಲುಷಿತಗೊಳಿಸಿದವರು ಮನುಷ್ಯರೇ. ಬಹಳ ಹಿಂದಿನಿಂದ ಇತ್ತೀಚಿನವರೆಗೂ ಮಾಲಿನ್ಯರಹಿತರಾಗಿ ಹರಿಯುತ್ತಿದ್ದೆ. ಆಗ ಈ ಮನುಷ್ಯರು ನನ್ನ ನೀರನ್ನು ಕುಡಿಯುತ್ತಿದ್ದರು. ಆಹಾರ ತಯಾರಿಕೆಗೆ ಉಪಯೋಗಿಸುತ್ತಿದ್ದರು, ಬೇಸಾಯಕ್ಕೆ ಉಪಯೋಗಿಸುತ್ತಿದ್ದರು. ಆದರೆ ಈಗ ನಾನು ಪರಿಶುದ್ಧರಾಗಿಲ್ಲ. ನನ್ನ ನೀರನ್ನು ಯಾರು ಬಳಸುತ್ತಿದ್ದಿಲ್ಲ. ಆದರೆ ನನ್ನ ದಂಡೆಯಲ್ಲಿ ಕಾರ್ಖಾನೆ ವಸ್ತುಗಳನ್ನು ಸೇರಿಸಿ ಅದರಿಂದ ಹೊರಬರುವ ರಾಸಾಯನಿಕ ಪದಾರ್ಥಗಳನ್ನು ಮತ್ತು ಕಸದ ರಾಶಿಗಳನ್ನು ನನ್ನೊಳಕ್ಕೆ ಹರಿಯಬಿಟ್ಟಿದ್ದಾರೆ. ಊರಿನ ಸಮಗ್ರ ಕೊಳಚೆ ನೀರನ್ನು ನನ್ನೊಳಕ್ಕೆ ಹರಿಯಬಿಟ್ಟಿದ್ದಾರೆ. ಇಷ್ಟೆಲ್ಲ ಶೋಷಣೆಗೆ ಬಲಿಯಾದ ನಾನು ಹೇಗೆ ಪರಿಶುದ್ಧಳಾಗಿ ಹರಿಯಬಲ್ಲೆ? ನೀವೇ ಯೋಚಿಸಿ ಮಕ್ಕಳೇ. ನೀನು ಹೇಳುತ್ತಿರುವುದಾದರೆ ಏನು? ನಾನು ಹೇಳುತ್ತಿರುವುದು ಇಷ್ಟೇ. ಮನುಷ್ಯರು ಹೀಗೆಯೇ ಮಾಲಿನ್ಯವನ್ನು ಮುಂದುವರಿಸಿದ್ದಾದರೆ ನಾನು ವಿಷಕನ್ಯೆ ಎಂಬ ಪಟ್ಟ ಧರಿಸುವ ಕಾಲ ದೂರವಿಲ್ಲ. ಜಲದೇವತೆ ನೀನು ಮತ್ತೆ ಬಂದಂತಾಗಲು ಸಾಧ್ಯವಿಲ್ಲವೇ? ಇದೇ ಮಕ್ಕಳೇ, ನನ್ನ ಮೇಲಾಗುತ್ತಿರುವ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು. ಎಲ್ಲರೂ ನನ್ನನ್ನು ಪರಿಶುದ್ಧರಾಗಿ ಹರಿಯಲು ಎಲ್ಲರೂ ಶ್ರಮಿಸಬೇಕು. ಆದರೆ ಈಗ ನಾನು ಪರಿಶುದ್ಧರಾಗಿಲ್ಲ. ನನ್ನನ್ನು ಶ್ರಮಿಸಬೇಕು. ಹಾಗಾದರೆ ಈಗ ಹೇಳಿ ಮಕ್ಕಳೇ. ತಾಯಿ